ಹಾಯ್ ಹಲೋ ಹೆಂಗಿದ್ದೀರಿ ಎಲ್ಲರೂ? ನಾನು ಚಲೋ ಆಗಿದ್ದೀನಿ, ನೀವು ಚಲೋ ಇದ್ದೀರ ಅಂತ ತಿಳ್ಕೊತೀನಿ. ಬರ್ರಿ ನಮ್ಮ ವಿಡಿಯೋಗಳನ್ನು ಚಾಲೂ ಮಾಡಮಿ. ನಾನು ವಿಡಿಯೋ ಹಾಕಿಲ್ಲ, 2 ದಿನ ಆಯ್ತು ಹಾಕಿಲ್ರಿ ನಾನು ವಿಡಿಯೋ. ಈಗ ಹಾಕ್ಲತ್ತೀನಿ, ಇವತ್ತು ಮತ್ತೆ ಮಾಡ್ಲತ್ತೀನಿ. ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಮಾಡಿ. ಬರ್ರಿ ಸಾಂಬಾರು ಮಾಡೋಣ. ಸಾಂಬಾರು ಆಯ್ತು ರೀ, ಭಾಳ ಸತಿ ನಿಮಗೆ ತೋರಿಸ್ತೀನಿ ನಾನು. ಇದು ಸಾಂಬಾರು ನೋಡಿರಿ, ಅದು ಕೊತ್ತಂಬರಿ ರೀ, ಕೆರ್ಬೇವು ಇದ್ದಿಲ್ಲ, ಕೊತ್ತಂಬರಿ ಹಾಕಿರಿ. ಮಾರ್ನಿಂಗ್ ಮಾಡಿದ್ದು ರೈಸು. ನಾಳೆ ನೀರು ದೋಸೆ ಮಾಡಕ್ಕೆ ನೆನೆ ಇಡ್ತೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ, ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲ ನೋಡಿರಿ, ಇವತ್ತು ಆಷಾಢ ನೈವೇದ್ಯ ಕೊಟ್ಟು ಬಂದಿವಲ್ಲ ರೀ. ಆಷಾಢ ನೈವೇದ್ಯ ಕೊಟ್ಟು ಬರೋಕ್ಕೆ ಹೋಗಿದ್ದೆ, ಕೊಟ್ಟು ಬಂದು ನನ್ನ ಜೊತೆ ನನ್ನ ರಾಯರಿದ್ದಾರೆ, ಅವರೇ ನೋಡ್ಕೋತಾರೆ. ರಾಯರು ನನ್ನ ಜೊತೆ ಇದ್ದಾರೆ. ನಮ್ಮ ಮನೆ ದೇವರು ಮಲ್ಲಯ್ಯ ಇದ್ದಾರೆ, ಲಕ್ಷ್ಮಿ ಇದ್ದಾರೆ. ಲಕ್ಷ್ಮಿನೇ ಬರಲ್ಲ, ಜರ ಬಾರವ ಅಂತ ಹೇಳ್ತೀವಿ, ಬರಲ್ಲ. ಬಾರವ ಅಂತ ಹೇಳ್ತೀವಿ, ಬರಲ್ಲ. ನೋಡ್ರಿ ಬೇದರ್, ಈಗ ಬಿಸಿಲು ಮಾಡಿ ತುಂಬ್ಕೊಂಬಂದಿತ್ತು ರೀ. ಈಗ ನೋಡಿದ್ರೆ ಬಿಸಿಲು ಬಂದೈತಿ ನೋಡ್ರಿ. ಒಂದು ಸ್ವಲ್ಪ ಬಿಸಿಲು ಬಂದು ಮಾಡಾಗಿತ್ತು. ಸಾರು ಮಾಡಿಬಿಟ್ಟು ನೋಡಿರಿ, ಎಷ್ಟು ತೊಳೆದೀನಿ. ಇನ್ನೊಂದು 2 ತೊಳಿಬೇಕ್ರಿ. ಯಾಕಂದ್ರೆ ಸಾರು ಮಾಡಿದ್ರೆ ನಮ್ಮ ಸೃಷ್ಟಿ ಬಂದು ಊಟ ಮಾಡ್ತಾಳ್ರಿ. ಮುಂಜಾನೆ ಅಕ್ಕಿ ಚಪಾತಿ ಸಕ್ಕರೆ ತುಪ್ಪ ಕಟ್ಟಿದ್ದೆ, ಅಷ್ಟ್ರ ಮೇಲೆ ಹಾಳ ಇದು ಸರಿಯಾಗಿರೋ ರೂಪ ಬಿತ್ತು ಅಂದ್ರೆ ಏನು ಮಾಡಿ. ಸುಮ್ಮನೆ ಬಿದ್ದು ಅಂದ್ರೆ ಮತ್ತೆ ತೊಗೊಳೋದಾಗಲ್ರಿ ನಮ್ಮ ಕೈಲೇ. ಇಲ್ಲ ಬ್ರೆಡ್ ಆದ್ರೆ ಬ್ರೆಡ್ ಇಟ್ಬಿಟ್ಟಿನಿ ಅಷ್ಟಿದ್ದು ಆಯಿತು. ನಿಮ್ಗೇನೋ ತೋರಿಸ್ತೀನಿ ಬರ್ರಿ. ಸಣ್ಣ ಇಟ್ಟಿನಲ್ರಿ, ಯಾಕಂದ್ರೆ ನಾನು ಆ ಕಡೆ ತೋರಿಸ್ಕೊತ ಕೂತು ಈ ಕಡೆ ಇದಾಯ್ತು ಅಂದ್ರೆ ಸ್ಟ್ಯಾಂಡ್ ಹಾಕಿ ತೋರಿಸ್ತೀನಿ. ಸ್ಟ್ಯಾಂಡ್ ತಂದೀನಿ, ಸ್ಟ್ಯಾಂಡೇ ಯೂಸ್ ಮಾಡಲ್ಲಾಗಿನಿ. ಅವಾಗ ಸ್ವಲ್ಪ ಯೂಸ್ ಮಾಡ್ತಿದ್ದೇನೆ, ಈಗ ಯೂಸ್ ಮಾಡೋದೇ ಬಿಟ್ಟಿನಿ. ಬರ್ರಿ ಅದಕ್ಕೆ ಹಾಕ್ಕೊಂಡು ಹೊರಗೆ ಕೆಲಸದ ಮೇಲೆ ಕಳ್ಸೀನಿ ರೀ ನೀವು ಸೃಷ್ಟಿಗೆ. ನೋಡಿ, ಈ ರೂಮ್ನಿಂದ ಬಂದ ತಕ್ಷಣ ಈ ಥರ ಕಾಣಿಸ್ತದೆ ನಮ್ಗೆ ಕಿಚನ್. ಭಾಳ ಸಣ್ಣದವ್ರಿ, ಭಾಳ ಅಷ್ಟು ದೊಡ್ಡಿಲ್ಲ. ಬರ್ರಿ ಲೈಟ್ ಹಾಕೊಂಬ ನೋಡಿ. ಒಂದು ಬೆಳಗ್ಗೆ ಹಚ್ಚಿ ನೋಡ್ರಿ ದೀಪ, ಇನ್ನೂ ಎಷ್ಟು ಚಂದ ಉರಗ್ಲಿತ್ತು. ಇದು ಏನು ಇಟ್ಟಾರಪ್ಪ ಅಂತ ತಿಳ್ಕೊಬೇಡ್ರಿ. ಇದು ಅಲ್ಲಿ ನಾನು ಆಷಾಢ ಶುಕ್ರವಾರ ನಿಜ ಕೊಡಕ್ಕೆ ಹೋಗಿದ್ನಲ್ರಿ, ಅಲ್ಲಿದು ಪ್ರಸಾದ ತಂದಿನದು. ಅದರ ತಂದೀನಿ, ಪ್ರಸಾದ ಅಲ್ಲ, ಅದರ ತಂದೀನಿ. ಸಾಂಬಾರು ರೈಸು ಆಯ್ತು, ಇಸ್ಕೊಂಡೆ ಬಿದ್ದವ್ರಿ. ಬರೀ ನಿಮ್ಮ ಜೊತೆ ನಾನು ಇನ್ನೂ ಏನೋ ಶೇರ್ ಮಾಡಿ ಇಲ್ಲಿಗೆ ಹೋಗಿ ತಂದೀನಿ ಅಂತ ಅದು ಹೇಳಲ್ರಿ. ಬರ್ರಿ ನೋಡ್ರಿ ಹೆಂಗೆ ತುರ್ಕ್ಬಿಟ್ಟಿವಿ. ನೋಡಿರಿ, ನಿಮಗೆ ಈ ಥರ ಸೀರೆಗಳು ಬೇಕಾದ್ರೆ ನನಗೆ ಹೇಳ್ರಿ, ನಾನು ಸೇಲ್ ಮಾಡ್ತೀನಿ. ನೋಡಿರಿ, ಇದು ಒಂಥರ ಕಲರ್ ಭಾರಿ ಚಂದ ಅದ, ಡಿಫ್ರೆಂಟ್ ಅದ ಕಲರ್. ಸ್ಮೂತ್ ಭೀ ಅದ ರೀ, ಚಂದ ಅದ ರೀ. ಇದು ಹೆಂಗಂದು ಗೊತ್ತ್ರಿ? ನೋಡ್ರಿ ಇದು ಶರಗ್ ರೀ. ಶರಗಿಗೆ ಲೈಟ್ ಗೋಲ್ಡನ್ನು ಲೈನಿಂಗ್ಸ್ ಬಂದವ್ರಿ. ನನಗೆ ಹೇಳ್ರಿ, ಇಲ್ಲಿ ನೋಡಕತ್ತರೋರು ಬೇಕಾದ್ರೆ ನನಗೆ ಹೇಳ್ರಿ, ಮತ್ತು ಬೇರೆ ಕಡೆ ನೋಡಕತ್ತರೂ ನನಗೆ ಹೇಳ್ರಿ. ನಿಮಗೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ, ಫೋನ್ ನಂಬರ್ ಕೊಡ್ತೀನಿ. ಆ ಫೋನಿಗೆ ಮೆಸೇಜ್ ಮಾಡಿರಿ, ನಿಮ್ಮ ಅಡ್ರೆಸ್ ಕೊಡ್ರಿ. ನಿಮಗೆ ನಾನು ನಿಮ್ಮ ಅಡ್ರೆಸ್ಸಿಗೆ ನಾನು ಕಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ರೀ. ಭಾಳ ಚಂದ ರೀ, ಭಾಳ. ಇಲ್ಲಿ ನೋಡಿರಿ, ಸಣ್ಣ ಪಟ್ಟಿ
ಇದು ಕಲರ್ ನೋಡಿರಿ, ಕಲರ್ ನಂಗೆ ಭಾಳ ಇಷ್ಟ ಆಯಿತು, ತೊಗೊಂಬಂದಿನಿ. ಇದು ಪರ್ಪಲ್ ಅಲ್ಲ, ಅಲ್ಲಿ ಕ್ಯಾಮ್ರಾದಾಗ ಭಾಳ ಚಂದ ಕಾಣಿಸ್ಲತ್ತದ ಕಲರ್. ಅದೇ ಕಲರ್ ಅದ ನೋಡಿ, ಕ್ಯಾಮ್ರಾದಾಗ ಕಾಣೋದೇ ಕಲರ್ ಅದ. ನನ್ನ ಹತ್ರ ಪರ್ಪಲ್ ಕಾಣ್ಲತ್ತದ ಈ ಸದ್ದ, ಇದೇ ಕಲರ್. ಬ್ಲೌಸ್ನು ರನ್ನಿಂಗೇ ಬಂದದ್ರಿ, ಈ ಟೈಪ್ ರನ್ನಿಂಗೇ ಅದ್ರಿ. ಉಟ್ಕೊಂಡ್ರೆ ಮಾತ್ರ ಭಾಳ ಸೂಪರ್ ಅದ್ರಿ. ಬಿಚ್ಚಿನ ತೋರಿಸ್ತೀನಿ, ನಾನು ಹಾಕ್ಕೋಬಾರ್ದು ಅಂದ್ಕೊಂಡೆ. ಇಲ್ಲ ನೋಡಿರಿ, ಹಾಕ್ಕೋಬಾರ್ದು ಅಂದ್ಕೊಂಡಿದ್ದೀನಿ ರೀ. ಈ ಥರ ಕಾಣಿಸ್ತದೆ ನೋಡಿರಿ. ಭಾಳ ಚಂದ ಅದ್ರಿ, ಭಾಳ ಚಂದ. ಇದು ಗಳಿಗೆ ಬಿಚ್ಚೋದ್ರಿ, ನಮ್ಮ ಹತ್ತು ಗಳಿಗೆ ಮಾಡ್ಕೊತೀನಿ. ಈ ಥರ ಯಾರಿಗಾರ ಬೇಕಂದ್ರೆ ಹೇಳ್ರಿ, ನಾನು ಮಾರ್ತಾಯಿದ್ದೀನಿ. ನಾನು ಸೇಲ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಜರ ಹೋಗಿ ತರ್ಬೇಕ್ರಿ ಹಬ್ಬಕ್ಕೆ. ಯಾರ್ಯಾರಿಗೆ ಬೇಕು ಏನೇನಿಲ್ಲ ಅಂತ ಹೇಳ್ರಿ, ಇಲ್ಲಿದ್ದವರು ಬೇಕಾದ್ರೆ ಹೇಳ್ರಿ, ನಾನು ತಂದು ಕೊಡ್ತೀನಿ. ಭಾಳ ಚಂದ ಸ್ಮೂತ್ ಅದು. ಇದಕ್ಕೆ ಮೈಸೂರು ಸಿಲ್ಕ್ ಅಂತಾರೆ, ಈ ಸೀರೆ ಮೈಸೂರು ಸಿಲ್ಕ್. ಕಲರ್ ಮತ್ತು ಭಾಳ ಸೂಪರ್ ಅದ್ರಿ. ಇದು ಇನ್ನೊಂದು ಸೀರೆ, ಅದಕ್ಕೆ ರೇಟ್ ನೀವೇ ಡಿಸೈಡ್ ಮಾಡಿ. ಇಲ್ಲ ರೀ, ಈ ಥರ ತಂದೀನಿ. ಇದೆಲ್ಲ ಲೈನ್ ಬಾರ್ಡ್ರ್ ನೋಡ್ರಿ, ಈ ಥರ ಬಾರ್ಡ್ರ್ ಬರ್ತದೆ. ಮಧ್ಯದಲ್ಲಿ ಈ ಥರ ಬರ್ತಾವೆ, ಮಧ್ಯೆ ಶರ್ಗಿಗೆ ಗೊಂಡೆ ಅದ. ಇಲ್ಲ ನೋಡ್ರಿ, ಶರ್ಗಿಗೆ ಅಲ್ಲೊಂದು ಗೊಂಡೆ ಕೊಟ್ಟಾರ. ಬ್ಲೌಸು ಇದ್ರದ್ದು ಕಾಂಬಿನೇಷನ್ ಬ್ಲೌಸು ಈ ಥರ ಕೊಟ್ಟಾರ. ಇಲ್ಲ ಇದಕ್ಕೆ ಕಾಂಬಿನೇಷನ್ ಬ್ಲೌಸು ಈ ಥರ ಕೊಟ್ಟಾರ. ನಾನು ಈ ಥರ ಬ್ಲೌಸಿಗೆ ಹಾಕಿಸ್ಕೊಂಡು ಇದೇ ಥರ ಸ್ಲೀವ್ಲೆಸ್ಸಿಗೆ ಹಾಕ್ಕೋಬೇಕಲ್ಲತ್ತೀನಿ. ಈ ಥರ ಸ್ಲೀವ್ಲೆಸ್ಸಿಗೆ ಇದು ಮಧ್ಯೆ ಇಲ್ಲಿ ಬ್ಲೌಸಿಗೆ ಮಧ್ಯೆ ಹಾಕಿಸ್ಕೋಬೇಕು. ಬ್ಲೌಸಿಗೆ ಹಾಕ್ಸ್ಕೊಂಡ್ಮೇಲೆ ಗೆಟಪ್ ಅನ್ನಿಸ್ತದ್ರಿ ಇದು ಸೀರೆ. ನೋಡಿ ಕಲರ್ ನೋಡಿ ಎಷ್ಟು ಚಂದ ಮಸ್ತ್ ಅದಲ್ರಿ, ತುಂಬ ಚೆನ್ನಾಗಿ. ನನಗೆ ಚೆಂದ ಅನ್ಸ್ಲತ್ತ, ನಿಮಗೂ ಚೆಂದ ಅನ್ಸಕತ್ತಾರೆ ಹೇಳ್ರಿ. ನಿಮಗೂ ಇಂಥ ಸೀರೆ ಬೇಕು ಅಂತ ಹೇಳಿದ್ರೆ ನನಗೆ ಹೇಳ್ರಿ, ಕಾಮೆಂಟ್ ಮಾಡಿರಿ. ನನ್ನ ನಂಬರ ನಿಮ್ಮ ಹತ್ರ ಇದ್ರೆ ಫೋನ್ ಮಾಡಿರಿ. ಇರಲಿಲ್ಲ ಅಂದ್ರೆ ನಾನು ಫೋನ್ ಬೇಕಂತ ನೀವು ಹೇಳಿ ಕಮೆಂಟ್ ಮಾಡಿದ್ರಂದ್ರೆ ನಾನು ನಿಮಗೆ ಫೋನ್ ನಂಬರ್ ಹಾಕ್ತೀನಿ ರೀ. ನೋಡಿ ಈ ಥರ ಸೀರೆ ಬೇಕಾದ್ರೆ ನನಗೆ ಹೇಳ್ರಿ, ನಾನು ತಂದು ಕೊಡ್ತೀನಿ. ಓಕೆ, ಒಂದು ಸತಿ ನೋಡ್ಕೊಂಬಿಡ್ರಿ. ಈ ಥರ ಆಗಿದೆ. ಇದು ಹಾಗೂ ಒಂದು ಸರ್ಪ್ರೈಸ್, ನಾನು ಅಲ್ಲಿ ಹೋದಾಗ ಡ್ರೆಸ್ಸು ತೊಗೊಂಬಂದೇನಿ. ಡ್ರೆಸ್ ಕ್ವಾಲಿಟಿ ಮಾತ್ರ ಭಾಳ ಚಂದ ಅದ ರೀ. ಕ್ವಾಲಿಟಿ ಚಂದ ಅದ, ನಂಬರ್ 1 ಅದ. ಸ್ವಲ್ಪ ಅನುಕೂಲ ತಕ್ಕಷ್ಟು ಪ್ರೈಜು ಅದ ಅಂತ ನೋಡಿ. ಈ ಥರ ಡಿಸೈನ್ ಬಂದ ಬಟ್ಟೆ ಮಾತ್ರ ಸೂಪರ್ ರೀ, ಭಾಳ ಚಂದ ಬಂದದ. ನಿಮಗೆ ಬೇಕಿದ್ರೆ ಹೇಳ್ರಿ, ನಾನು ತೊಗೊಂಬಂದು ಕೊಡ್ತೀನಿ. ಡ್ರೆಸ್ಸಲ್ಲಿ ಸೀರೆಯಲ್ಲಿ ನೀವು ಏನೇ ನನಗೆ ಒಂದು ಕೇಳಿದ್ರಂದ್ರೆ ನಾನು ನಿಮಗೆ ಸೇಲ್ ಮಾಡ್ತೀನಿ. ಕಮೆಂಟ್ ಮಾಡಿರಿ ಬೇಕಂದಿರಂದ್ರೆ ನಾನು ಸೇಲ್ ಮಾಡ್ತೀನಿ. ಬಟ್ಟೆ ಭಾಳ ಚಂದ ರೀ. ಎಷ್ಟು ಹಿಂಗೆ ಒಗೆದು ನಾವು ವಾಷೇಬಲ್ ಮಾಡಿ ಹಾಕೋಬೋದು ಇದು ಬಟ್ಟೆ. ಇದ್ರ ಜೊತೆಗೆ ಇದಕ್ಕೆ ಒಡ್ಡಿ ಇಲ್ಲ ರೀ. ಈ ಥರ ಪ್ಯಾಂಟ್ ಅದ. ಬಟ್ಟೆ ಮತ್ತು ಸಖತ್ತಾಗ್ಯದ ರೀ, ಭಾಳ ಚಂದ ಅದ. ಬಟ್ಟೆ ಏನು ಹಿಂಗೆ ಹೇಳಪ್ಲೇ ಇಲ್ಲ. ಈ ಥರ ಬೇಕಾದ್ರೆ ನಿಮಗೆ ಹೇಳ್ರಿ, ನಾನು ಸೇಲ್ ಮಾಡೋಕೆ ರೆಡಿ ಇದ್ದೀನಿ. ನೋಡಿ
ಸ್ವಲ್ಪ ನೋಡಿ ನೋಡಿ ಹಂಗೆ ಹಾಕಿವಲ್ಲ ಹಂಗಾಗ್ಯದ್ರಿ ಇನ್ನು ತಿಳ್ಕೊಬೇಡ್ರಿ. ಇದೊಂಥರ ಬಟ್ಟೆ, ಇದೊಂಥರ ಭಾಳ ಚಂದ. ಈ ಡೈಲಿ ಯೂಜು ನಾವು ಏನಾದರೂ ಜಾಬ್ ಮಾಡೋರು ಇದ್ರೆ ಡೈಲಿ ಯೂಜ್ ಮಾಡೋರಿಗೆ ಭಾಳ ಚಂದ ರೀ. ಒಗದೊಗದು ನಾವು ಉಟ್ಕೋಬೋದು, ವಾಷಬಲ್ ಮಾಡಿ ಮಾಡಿ ನಾವು ಹಾಕೋಬೋದು. ಇಲ್ಲಿ ನೋಡ್ರಿ ಈ ಥರನೂ ಡಿಸೈನ್, ಇಲ್ಲಿ ಈ ಥರ ಬಂದದ ಡಿಸೈನು. ಇದು ಫುಲ್ ಏನಂತಾರಪ್ಪ ಇದಕ್ಕೆ, ರೌಂಡ್ ಶೇಪ್. ಈ ಥರ ನನ್ನ ಕಲರ್ ಇದ್ದಿದ್ದಿಲ್ಲ, ನನ್ನ ಸಲುವಾಗಿ ತೊಗೊಂಡಿನಿ ರೀ ಸದ್ದ. ನಿಮಗೆ ಏನಾದರೂ ಬೇಕಾದ್ರೆ ನಾನು ಸೇಲ್ ಮಾಡ್ತೀನಿ, ತಂದು ಕೊಡ್ತೀನಿ. ನೋಡಿರಿ ಡಿಸೈನ್ ನೋಡಿರಿ ಎಷ್ಟು ಚಂದ. ಪ್ರೈಸ್ ಮಾತ್ರ ಅತಿ ಕಮ್ಮಿನಾಗೆ ಅದ ರೀ. ಕಮ್ಮಿನಾಗೆ ಅಂದ್ರೆ ಅತಿ ಒಂದೊಂದಕ್ಕೆ ನೋಡಿ ಬಟ್ಟೆ ಮಾತ್ರ ಭಾಳ ಚಂದ ಅದ ರೀ. ನೀವು ಬೇಕಾದ್ರೆ ನನಗೆ ಒಂದು ಸತಿ ತೊಗೊಂಡು ನೋಡಿರಿ. ನೀವು ಬಟ್ಟೆ ಚಂದಿಲ್ಲ ಅಂತ ನನ್ನ ಕಡೆ ಕಂಪ್ಲೇಂಟೇ ಬರಲ್ಲ, ಅಷ್ಟು ಚಂದ ಅವ್ರಿ. ಇದಕ್ಕೆ ಈ ಥರ ಪ್ಯಾಂಟ್, ಈ ಥರದ ನಾನು ಒಂದು ಸತಿನೂ ಹಾಕ್ಕೊಂಡಿಲ್ಲ ರೀ. ಈ ಕಲರ್ನೇ ನಾವು ಒಂದು ಸತಿ ಯೂಸ್ ಮಾಡಿಲ್ಲ, ಅದಕ್ಕೆ ತೊಗೊಂಬಂದಿನಿ. ಬಟ್ಟಿದು ಏನು ತಿಳ್ಕೊಬೇಡ್ರಿ, ಬಟ್ಟೆ ಭಾಳ ಭಾಳ ಚಂದ ಅವು. ಇದು ಒಂಥರ ಕಾಟನ್ ಅಲ್ರಿ, ಕಾಟನ್ದಾಗೆ ಬೇರೆ ಬರ್ತದೆ. ಇದು ಎಷ್ಟು ಹೋಗೋದ್ರೂ ಏನೂ ಆಗಲ್ಲ, ಏನು ಆಗಲ್ಲ. ಅದಕ್ಕೆ ಇದು ಈ ಥರದಾಗ ಒಂದು ತಂದೀನಿ ನೋಡಿರಿ. ಇದಕ್ಕೂ ಡಿಸೈನ್ ಬಂದವು. ನೋಡಿ ಕ್ಯಾಮ್ರಾದ ಭಾರಿ ಸೂಪರ್ ಕಾಣ್ಲತ್ತದ, ಕಡೆಕ ಗಾಢ ಆದರೆ ಕ್ಯಾಮ್ರಾದ ಲೈಟ್ ಅನ್ಸ್ಲತ್ತದ. ಈ ಥರ ನಾನು ಈ ಕಲರ್ನ ಜಾಸ್ತಿನ ಹಾಕ್ಕೊಂಡಿಲ್ಲ. ಇದನ್ನು ಒಂದು ಸತಿ ಇರ್ಲಿಕ್ಕೆ ಟ್ರೈ ಮಾಡೋಣ ಅಂತ, ಚಂದ ಕಾಣಲಿ ಬಿಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ತಂದೀನಿ. ಇದಕ್ಕೆ ಪ್ಯಾಂಟ್ ಎಲ್ಲ ಯಾವ ಪ್ಯಾಂಟಪ್ಪ ಇದು, ಇದು ನಾರ್ಮಲ್ ಪ್ಯಾಂಟ್ ಅದ, ಅವೆಲ್ಲ ಪ್ಲಾಜೋ ಅವ್ರಿ. ಇದಕ್ಕೆ ಓಡ್ನಿ ಬಂದದ್ರಿ, ಇದಕ್ಕೆಲ್ಲ ಸಾರಿ ಇದಕ್ಕೆ ಓಡ್ನಿ ಬಂದದ. ಈ ಡ್ರೆಸ್ಸಿಗೆ ಈ ಥರ ಓಡ್ನಿ ಬಂದದ್ರಿ, ರೈಟ್. ಇದಕ್ಕೆ ಓಡ್ನಿ ಅದ್ರಿ, ಇಲ್ಲಾದ್ರಿ ಇದಕ್ಕೆ ಓಡ್ನಿ ನೋಡ್ರಿ. ಕಮ್ಮಿ ರೇಟಿಗೆ ಡ್ರೆಸ್, ಓಡ್ನಿ, ಪ್ಯಾಂಟ್ ನೀವು ಒಂದು ಟಾಪ್ ತಗೋದು ರೇಟ್ ಇದಕ್ಕೆ ಅದು ನೋಡ್ರಿ. ಸ್ಟ್ಯಾಂಡರ್ಡ್ ಮಾಲ್ನಾಗ ಹೋಗಿ ಒಂದು ಟಾಪ್ ತೊಗೊತಿರಲ್ಲ ಅವು ಇದು ಅದ್ರಿ. ಅಂದ್ರೂ ಬಟ್ಟೆ ಭಾಳ ಚಂದ ರೀ. ಇವು ಬಟ್ಟೆ ಮಾತ್ರ ಸಖತ್, ದಿನ ಹುಟ್ಕೊಂಡು ದಿನ ಹರಿಯರಿ. ಇದು ಈ ಥರ ಬಟ್ಟೆ ಭಾಳ ಚಂದ ರೀ. ದಿನ ನೀವು ಈ ಥರ ದಿನ ವಾಷಬಲ್ ಮಾಡಿ ಉಟ್ಕೊಂಡ್ರು ಮಿನಿಮಮ್ 1 ವರ್ಷ ಬರ್ತದೆ ನೋಡಿರಿ. ಆ ಥರ ಬಟ್ಟೆ ಅದಾವೆ, ನಾ ಗ್ಯಾರಂಟಿ ಕೊಡ್ತೀನಿ. ಬೇಕಿದ್ರೆ ಹೇಳ್ರಿ, ನಿಮಗೆ ತರಿಸ್ಕೊಡ್ತೀನಿ. ಮತ್ತು ನನ್ನ ಮಗಳಿಗೂ ತಂದೀನಿ ರೀ ಬಟ್ಟೆ. ನೋಡಿರಿ ಬಟ್ಟೆ ನೋಡ್ಕೇಸಿ ಇದು ಮಾಡಿರಿ, ನಿಮ್ಗೆ ಬಟ್ಟೆ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ನೋಡಿರಿ ಗೊತ್ತಾಗ್ತದಿಲ್ಲ ರೀ. ಇದು ನನ್ನ ಮಗಳಿಗೆ ತಗೊಂಡಿನಿ, ನನ್ನ ಮಗಳಿಗೆ. ಇದ್ರ ಜೊತೆ ಈ ಥರ ಬಂದದ. ಕ್ಯಾಮ್ರಾದ ಸಖತ್ ಕಾಣಕತ್ತದ ರೀ ಕಲರ್ಸ್ಗಳು. ಇದ್ರದಾಗ ಜರ ಇಲ್ಲಿ ಗಾಢ ಕಾಣಿಸ್ತದ, ಲೈಟ್ ಕಾಣಿಸ್ಲಾಗತ್ತದ ನೋಡಿರಿ. ಇವೆರಡು ಅದೇ ಹೇಳತ್ತೀನಿ ರೀ, ಈ ಬಟ್ಟೆ ನೋಡಿ ನಾ ತಗೊಂಡಿನಿ. ಬಟ್ಟೆ ಮಾತ್ರ ಭಾರಿ ನೈಸ್ ಅದ ರೀ. ಇದು ಅಂತ, ಇದು ನನ್ನ ಮಗಳಿಗೆ ತಗೊಂಡಿನಿ. ಇದು ಲಾಂಗ್ ಅದ ರೀ, ಇದು ಲಾಂಗ್ನಾಗ ಹಾಕಿ ತಗೊಂಡಿನಿ. ಹೆಣ್ಮಕ್ಳಲ್ರಿ ಮೈ ತುಂಬ ಹಾಕಬೇಕು ಬಟ್ಟೆ. ಇದು ಒಂಥರ ವೆರೈಟಿ ಅದ್ರಿ. ಇದು ಬಟನ್ಸ್ಗಳು, ಇದೊಂಥರ ಲುಕ್ ಅದು, ಅದಕ್ಕೆ ನಾವು ತೊಗೊಂಬಂದೆ. ಮಕ್ಕಳಿಗೆ ಮೈ ತುಂಬ ಬಟ್ಟೆ ಹಾಕ್ಬೇಕ್ರಿ, ಅರ್ಧ ಮದ್ದ ಹಾಕಿಸಿ ಕುಂದ್ರೋದಲ್ರದ್ದು, ಅದಕ್ಕಂತ ತೊಗೊಂಬಂದೆ. ಇದು ಪ್ಯಾಂಟ್. ಈಗಿನ ಕಾಲ ಭಾಳ ಸೂಕ್ಷ್ಮ ರೀ. ಮಕ್ಕಳಿಗೆ ಮೈ ತುಂಬ ಬಟ್ಟೆ ಬೇಕು. ಯಾರ ಮೇಲೂ ನಂಬಿಕೆ ಇರಬಾರ್ದು. ಯಾರು ಹೆಂಗಿರ್ತಾರೋ, ಯಾವ ಟೈಮಿಗೆ ಹೆಂಗೆ ಚೇಂಜ್ ಇರ್ತಾರೋ ಗೊತ್ತಾಗಲ್ಲ. ಹೇಳ್ತಾನೆ ನಾಳೆ ಇದೊಂಥರ ಬೇರೆ ತಂದೇನ್ರಿ. ಇದೊಂಥರ ಇದು ಏನೋ ಶರ್ಟ್ ಟೈಪ್ ಬಂದದ್ರಿ. ಇದೊಂಥರ ಚಂದ ಅದಲ್ರಿ. ಎಲ್ಲ ನನ್ನ ಚಾಯ್ಸೆ.
ನೋಡಿ ಇದಕ್ಕೂ ಇದು ಬಂದದ್ರಿ ಇಲ್ಲ ಚಂದ ಇವು 3 ನನ್ನ ಮಗಳಿಗೆ ತೊಗೊಂಡು ಇನ್ನೊಂದು ಈ ಥರ 4 ತಂದೆ. ಇದು ಈ ಥರ ಇದ್ದಿದ್ದು 2 ತಂದಿದ್ದೇನೆ ರೀ. ಡಿಸೈನ್ಸ್ ಕಾಣಿಸ್ಲಾಕತ್ತವ ಅಂತ ಅನ್ಕೋತೀನಿ. ಕಾಣಿಸ್ಲತ್ತದಲ್ರಿ ಈ ಥರ ಡಿಸೈನ್ ತೋಳಿಗದ್ರಿ. ಈ ಥರ ಫುಲ್ ಬಟ್ಟೆಗೆ ಈ ಥರ ಬ್ಲೌಸು ನೀವು ಮಾರ್ಕೆಟ್ನಾಗ ತರಕ್ಕೆ ಹೋದ್ರೆ ಎಷ್ಟು ಬರ್ತದೆ ನನಗಂತೂ ಗೊತ್ತಿಲ್ಲ. 120 ಹಂಗಾದ್ರಿ 120 130 ಇರ್ಬೋದು. ನಾ ನಿಮಗೆ 100 ನಾನು ನಿಮಗೆ 100 ರೂಪಾಯಿ ಕೊಡ್ಬೋದು. ಇದು ಕೇಳಬರ್ರಿ ನೀವು ಮಾರ್ಕೆಟ್ನಾಗ ಎಷ್ಟದ ಅಂಥೇಳಿ. ಆಮೇಲೆ ನಾನು ಬಂದು ಕೇಳ್ರಿ, ಆಮೇಲೆ ನನಗೆ ಬಂದು ಹೇಳ್ರಿ. ನೋಡಿರಿ ಈ ಥರ ಕಿಚನ್ ಏನಂತಾರಪ್ಪ ಇದಕ್ಕೆ ಏನೋ ಅಂತಾರಪ್ಪ ಅಷ್ಟು ಈ ಬಾಯಿಗೆ ಅದು ಬರಲ್ಲಾಗ್ಯದ. ನೋಡಿರಿ ಇದು ತೋಳಿ ಬರ್ತದೆ ಡಿಸೈನ್ ಇದು ಮೇಲೆ. ಇದು ಪ್ರೈಸ್ ನೋಡಿರಿ ನಾ ಹೇಳ್ತೀನಿ. ನಾ ಕೊಡೋದು 100. ಮಾರ್ಕೆಟ್ನಾಗೆಲ್ಲ ಕೇಳ್ಕೊಂಬರ್ರಿ 130 140 ಹೇಳ್ತಾರೆ. ಇದು 150 ಕೊಡ್ತಾರೆ ಮಾರ್ಕೆಟ್. ಇವು ಎಲ್ಲ ಸೀರೆ ಮೇಲೆ ಬೇರೆ ಬೇರೆ ಡಿಸೈನ್ ಅದಾವ್ರಿ, ಬೇರೆ ಬೇರೆ ಇದನ್ನು ಅದಾವ. ಬೇರೆ ಬೇರೆ ಡಿಸೈನು ಬೇರೆ ಬೇರೆ ಎಲ್ಲ ಅದಾವ. ನೀವು ಬೇಕಾದ್ರೆ ನನ್ನ ಬಲ್ಲಿ ತೊಗೊಂಡ್ರೆ ಅಂದ್ರೆ ನಿಮಗೆ ಇದಕ್ಕೆ 110 ರೂಪಾಯಿ ಕೊಡ್ತೀನಿ. ನನ್ನ ಹತ್ರ ಸೇಲ್ ಮಾಡ್ತಾರಂದ್ರೆ 110 ರೂಪಾಯಿ ನಾ ಪೇ ಮಾಡ್ಬೋದು. ನೋಡಿ ಎಲ್ಲ ಸೀರೆಗಳು ಮ್ಯಾಚಿಂಗ್ ಆಗ್ತವೆ. ಇಷ್ಟು ಮಾಡ್ಕೊಂಡು ಬಂದೀನಿ ನೋಡ್ರಿ. ನಿಮಗೇನಾದರೂ ನಾನು ತೊಗೊಂಡು ಸೀರೆ ಇಷ್ಟ ಆದ್ರೆ ನನ್ನ ಥರ ಸೀರೆ ತೊಗೋಬೇಕಂತಂದ್ರೆ ಮೈಸೂರು ಸಿಲ್ಕ್ ಆಗಲಿ ಅದು ವರ್ಕಿನಾಗಲಿ ಯಾವುದೇ ಆಗಲಿ ತೊಗೋಬೇಕು ಅಂತ ನನಗೆ ನೀವು ಬೇಕಿತ್ತಂದ್ರೆ ನನ್ನ ಸೀರೆಗಳಿದ್ದಾಗ ಯಾವ ಇಷ್ಟ ಆಗಿತ್ತು ನಿಮಗೆ ಅಂತಂದ್ರೆ ನಾನು ಕೇವಲ ಕಮ್ಮಿ ರೇಟದಲ್ಲಿ ನಾ ತಂದು ನಾನು ಯಾಕಂದ್ರೆ ಸ್ವಲ್ಪ ನಮ್ಗೆ ನಾನು ಮಾಡಬೇಕಂತ ನಾನು ಸೇಲ್ ಮಾಡಬೇಕು, ಸೇಲ್ ಮಾಡಬೇಕು. ಸೀರೆ ಡ್ರೆಸ್ಸು ಜಂಪರ್ ಪೀಸು. ಈಗ ಹಬ್ಬ ಬಂತಲ್ರಿ ನಾಗರ ಪಂಚಮಿ, ಶ್ರಾವಣ ನಾಗರ ಪಂಚಮಿ ಇವೆಲ್ಲ ಬಂತಲ್ಲ, ಅದಕ್ಕೆ ನಾನು ಸೀರೆ ಆಗಲಿ ಜಂಪರ್ ಆಗಲಿ ಇವೆಲ್ಲ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಸ್ಟಾರ್ಟ್ ಮಾಡೀನಿ. ನಿಮಗೇನಾದರೂ ಬೇಕಾದ್ರೆ ನನ್ನ ಫೋನ್ ಮಾಡಿ ನಿಮ್ಗೆ ಯಾವ್ದು ಬೇಕಾದ್ರೆ ನಮ್ಮ ಮನೆಗೆ ನೋಡಿದ್ರೆ ನಮ್ಮ ಮನೆಗೆ ಬರ್ರಿ. ಮನೆಗೆ ಬಂದು ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ತೊಗೊಂಡು ಹೋಗ್ರಿ. ಸೀರೆನೂ ಅಷ್ಟೇ. ಸೀರೆ ಯಾಕಂದ್ರೆ ನಾನು ತಂದಿಟ್ಕೊಳ್ರಿ, ಯಾಕಂದ್ರೆ ಕೆಲವೊಂದು ಹೋಗಲ್ಲ, ಭಾಳ ಕಾಸ್ಟ್ಲಿ ಒಂದೊಂದು ಸೀರೆಗಳವ. ಅದಕ್ಕೆ ನೀವು ಹೇಳಿದ್ರಂದ್ರೆ ನಾನು ತರಿಸಿ ನಿಮಗೆ ಕೊಡ್ತೀನಿ. ನಿಮಗೆ ಬೇಕಂತ ನನಗೆ ಹೇಳಿದ್ರಂದ್ರೆ ನಾನು ತರಿಸಿ ಕೊಡ್ತೀನಿ. ಹಿಂಗೆ ಒಮ್ಮರಿಗೆ ನಾನು ತಂದಿಟ್ಕೊಳ್ಳೋದಾಗಲಾಗಿದ್ರೆ ಜಂಪರ್ ಪೀಸ್ ಮಾತ್ರ ಈಗ ನಾಗರ ಪಂಚಮಿಗೆ ನಿಮಗೆ ಕಲರ್ ಜಂಪರ್ಗಳು ನಿಮಗೆ ಸೀರೆ ಮ್ಯಾಚಿಂಗ್ ಒಂದು ಬ್ಲೌಸ್ ಇಟ್ಕೊಂಡ್ರೆ ಒಂದು 4-5 ಸೀರೆ ಮ್ಯಾಚಿಂಗ್ ಆಗಬೇಕು. ಆ ಥರ ಜಂಪರ್ ಪೀಸ ಇವೆಲ್ಲ ತಂದು ಇವು ಶಾಂಪಲ್ ಅಂತ ನಾನು ತಂದೀನಿ. ನಿಮಗೇನಾದರೂ ಬೇಕಾದ್ರೆ ನನಗೆ ಹೇಳ್ರಿ. ನನಗೆ ಹೇಳಕ್ಕೇಶಿ ನನ್ನ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿರಿ. ಫೋನ್ ನಂಬರ್ ಇರಲಿಲ್ಲ ಅಂದ್ರೆ ಮೆಸೇಜ್ ಹಾಕ್ರಿ. ನೀವು ನಂಗೆ ಬೇಕು ಅಂತ ಹೇಳಿದ್ರಂದ್ರೆ ಮೆಸೇಜ್ ಹಾಕ್ರಿ, ಅಡ್ರೆಸ್ ಕೊಡ್ರಿ. ನಿಮ್ಮ ಅಡ್ರೆಸ್ಸಿಗೆ ಬಂದು ನಿಮ್ಮದು ಬ್ಲೌಸ್ ಪೀಸ್ಗಳು ಬರ್ತಾವೆ. ಬ್ಲೌಸ್ ಪೀಸ್ನೂ ಬರ್ತಾವೆ, ಸೀರೆ ಬೇಕಾದ್ರೆ ಸೀರೆನೂ ಬರ್ತಾವೆ. ಪ್ಲೀಸ್ ನಾನು ಸೀರೆ ಬಿಸ್ನೆಸ್ಸು ಬ್ಲೌಸು ಬಿಸ್ನೆಸ್ಸು ಕೆಲವೊಂದು ಮಾಡ್ತಾಯಿದ್ದೀನಿ. ಡ್ರೆಸ್ ಬೇಕಾದ್ರೂ ಡ್ರೆಸ್ನೂ ಹೇಳ್ರಿ. ಯಾವ ಸೈಜು L M XL XXL ಯಾವುದಿದ್ದರೂ ನನಗೆ ಹೇಳ್ಬೋದು. ನೀವು ನಾನು ಇದು ತಂದು
ನಿಮಗೆ ಒಪ್ಪಿಸ್ತೀನಿ. ಪ್ಲೀಸ್, ನಾನು ಇದು ಹೊಸ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನಗೆ ಪ್ರೋತ್ಸಾಹ ಮಾಡಿ. ನಿಮ್ಮ ಸಪೋರ್ಟು ನನಗೆ ಬೇಕು, ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇತ್ತಂದ್ರೆ ನಾನು ಏನಾದರೂ ಮಾಡೋಕ್ಕೆ ಸಾಧನೆ ಆಗ್ತದೆ, ನನಗೂ ಹೆಲ್ಪ್ ಆಗ್ತದೆ. ಪ್ಲೀಸ್ ನೀವು ಸಪೋರ್ಟ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿಕಿಸಿ ನನಗೆ ಹೆಲ್ಪ್ ಮಾಡಿರಿ. ನಾನು ಈ ಬಿಸ್ನೆಸ್ಸಿಗೆ ಕೈ ಹಾಕಬೇಕಲ್ಲತ್ತೀನಿ. ಸದ್ಯಕ್ಕಂತೂ ನಾನು ಬ್ಲೌಸ್ ಪೀಸಿನ ಮೇಲೆ ಇದು ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಬೇಕಂದ್ರೆ ನಾನು ಸೀರೆನೂ ತರ್ತೀನಿ, ಡ್ರೆಸ್ನೂ ತರ್ತೀನಿ, ತಂದು ನಾನು ಮಾರಕ್ಕೆ ರೆಡಿ ಮಾಡ್ತೀನಿ. ಇಷ್ಟೇ ನೋಡಿರಿ, ನಿಮ್ಮ ಸಪೋರ್ಟ್ನಿಂದ ನಾನೆಲ್ಲ ಮಾಡಬೇಕಂತ ತಿಳ್ಕೊಂಡೀನಿ. ನೀವು ಆದಷ್ಟು ಬೇಗ ಸಪೋರ್ಟ್ ಮಾಡಿರಿ, ಕಾಮೆಂಟ್ ಮಾಡಿರಿ, ತೊಗೊಂಬರ್ರಿ, ತೊಗೋತೀವಿ ಮಾಡ್ತೀವಿ ಅಂತ ನೀವು ಏನಾದರೂ ಸಪೋರ್ಟ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ, ಅದು ಮಾಡಿದ್ರಿ ಅಂದ್ರೆ ನಾನು ತಗೊಂಬರಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ರೀ ನಿಮ್ಮ ಸಪೋರ್ಟಿಗಾಗಿ ನಾನು ಕಾಯ್ತಾ ಇದ್ದೀನಿ, ನಿಮ್ಮ ಕಮೆಂಟಿಗಾಗಿ ನಾನು ಕಾಯ್ತಾ ಇದ್ದೀನಿ. ಕಮೆಂಟ್ ಮಾಡಿರಿ, ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಎಷ್ಟು ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಲ್ರಿ. ಪ್ಲೀಸ್ 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 ನಿಮ್ಮದೊಂದು ಸಬ್ಸ್ಕ್ರೈಬಿಂತ ನಮ್ಗೆ ಮುಂದೆ ಮಾಡಬೇಕನ್ನೋದು ಹುಮ್ಮಸ್ಸು ಬರ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಮ ಮನೆ ಮಗಳು.